ಒಂದು ಇನ್ಫಾರ್ಮೇಶನ್ ಪ್ಯಾಂಪ್ಲೆಟ್ ನ ಶೇರ್ ಮಾಡಿದ್ದೀನಿ ಗ್ರೂಪ್ ಅಲ್ಲಿ. ಓಕೆ, ಸೊ ಅದ್ರ ಬಗ್ಗೆ ಇವತ್ತು ಅಪ್ಡೇಟ್ ಇರುತ್ತೆ. ಸೊ ಅಪ್ಡೇಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ಇವತ್ತು ಯಾವ ತರ ನಿಮ್ದು ಫರ್ದರ್ ಸ್ಕಿಲ್ ಜರ್ನಿ ಇರುತ್ತೆ ಅಂತ ಹೇಳಿ. ಮತ್ತೆ ತುಂಬಾ ಈಸಿಯೆಸ್ಟ್ ಮೆಥಡ್ ಅಲ್ಲಿ ಕೂಡ ನೀವು ಇನ್ ಮುಂದೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಫೋಕಸ್ ಮಾಡ್ಬೋದು, ಜೊತೆಗೆ ನಿಮ್ಗೆ ಇನ್ಸೆಂಟಿವ್ ಅರ್ನಿಂಗ್ಸ್ ಬೇಕು ನೀವು ಮೇಜರ್ ಆಗಿ ಫೋಕಸ್ ಮಾಡ್ಬೋದು ಅಂತ ಹೇಳ್ತು. ಇನ್ನ ಜನ ಜಾಯಿನ್ ಆಗ್ತಾ ಇದಾರೆ ಕ್ಯಾಂಡಿಡೇಟ್ಸ್. ವಿಲ್ ವೈಟ್ ಫಾರ್ 3 minutes ಅಂಡ್ ಸ್ಟಾರ್ಟ್ ದ ಸೆಷನ್. ಅಂಡ್ ಮೀಟಿಂಗ್ ಅಲ್ಲಿ ಆಲ್ ಟೀಮ್ ಲೀಡರ್ಸ್ ಅವೈಲಬಲ್ ಇದ್ದೀರಾ? ಜಸ್ಟ್ ಗಿವ್ ಮಿ ಅ ಥಮ್ಸ್ ಅಪ್. Good evening, sir. Just a minute. So screen visible ಇದೆನಾ? ಕನ್ಫರ್ಮ್ ಮಾಡಿ, thumbs up ರೈಸ್ ಮಾಡಿ. ಓಕೆ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಅರ್ಲಿಯರ್ ನಿಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರೀವಿಯಸ್ಲಿ ವಿ ಹ್ಯಾವ್ 21 days ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಅದಾದ ನಂತರ 15 days ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಸೊ DSVY ಅಂತ ಹೇಳಿ ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ ಪ್ರೋಗ್ರಾಮ್ ಆಗಿರ್ಬೋದು, ಜೊತೆಗೆ ಡಿಜಿಟಲ್ ಸ್ಕಿಲ್ಸ್ ವಿಕಾಸ್ ಯೋಜನಾ ಪ್ರೋಗ್ರಾಮ್ ಅಂತ ಹೇಳಿ 2 ಪ್ರೋಗ್ರಾಮ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. Okay, so after the latest developments and so currently we have introduced a new work from home opportunity for each and everyone with 354 rupees model ಅಲ್ಲಿ ನಾವು ಒಂದು ವರ್ಕ್ ಫ್ರಮ್ ಹೋಮ್ ಮಾಡೆಲ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದರಲ್ಲಿ ಬೇಸಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಇನ್ ಮುಂದೆ ಯಾರೇ ನ್ಯೂ ಕ್ಯಾಂಡಿಡೇಟ್ಸ್ ಆನ್ ಬೋರ್ಡ್ ಆಗ್ತಾರೆ, ಸೊ ಅಪ್ ಸ್ಕಿಲ್ ಅಲ್ಲಿ ಆನ್ ಬೋರ್ಡ್ ಆಗ್ತಕ್ಕಂತ ಪ್ರತಿಯೊಬ್ರು ಕ್ಯಾಂಡಿಡೇಟ್ಗೂ ಕೂಡ ಸೊ ಒಂದು ಅಪ್ ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಕಡೆಯಿಂದ 30 days ಒಂದು ಟ್ರಯಲ್ ಪ್ಯಾಕ್ ಅಂತ ಹೇಳಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಇವನ್ ಫಾರ್ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವ್ರಿಗೆ ಆಪ್ ಆಕ್ಸೆಸ್ ನ 30 days ಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಯಾಕೆ 30 days ಎಕ್ಸ್ಟೆನ್ಷನ್ ಅಂದ್ರೆ, ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಪ್ರೋಗ್ರಾಮ್ ಕಂಟೆಂಟ್ ಅಂಡ್ ಹೌ ಇಟ್ ವರ್ಕ್ಸ್ ಅಂತ ಹೇಳಿ. ಅಂದ್ರೆ ಪ್ರೋಗ್ರಾಮ್ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರತಿಯೊಬ್ರು ಕೂಡ, ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಜೊತೆಗೆ ಸ್ಟೂಡೆಂಟ್ ಯಾರೇ ಇದ್ರೂ ಕೂಡ ಸೊ ಈ 354 rupees ಪ್ಯಾಕೇಜ್ ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಇವಾಗ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಯಾರು ನಮ್ಮಲ್ಲಿ ಆನ್ ಬೋರ್ಡ್ ಆಗಿದ್ದಾರೆ, ಸೊ ಅವರಿಗೆ 1 month ಟ್ರಯಲ್ ಪ್ಯಾಕ್ ಇರುತ್ತೆ. ಆ ಟ್ರಯಲ್ ಪ್ಯಾಕ್ ಅಲ್ಲಿ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೋದು ನಮ್ಮ ಮೊಬೈಲ್ ಅಪ್ಲಿಕೇಶನ್ ನ. ಜೊತೆಗೆ 354 rupees ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಗೂ ಕೂಡ ಅವರು ಆನ್ ಬೋರ್ಡ್ ಮಾಡ್ಬೋದು, ಜೊತೆಗೆ ಸ್ಟೂಡೆಂಟ್ ನ ಕೂಡ ಆನ್ ಬೋರ್ಡ್ ಮಾಡ್ಬೋದು. ಓಕೆ, ಸೊ ಎರಡು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದರಲ್ಲಿ ಕ್ವಾಲಿಫೈ ಕ್ರೈಟೀರಿಯಾ ಅಂತ ಹೇಳಿ ಹೇಳೋದಾದ್ರೆ, ಇನಿಷಿಯಲಿ ಆನ್ ಬೋರ್ಡ್ ಆದ ತಕ್ಷಣ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ ಸೊ 2 ರೆಫರಲ್ ಕ್ಯಾಂಡಿಡೇಟ್ಸ್ ನ ಆನ್ ಬೋರ್ಡ್ ಮಾಡಿದ ನಂತರ ಇನ್ನ 3ನೇ ಸ್ಟೂಡೆಂಟ್ ಅಡ್ಮಿಷನ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಆನ್ ಬೋರ್ಡಿಂಗ್ಸ್ ಮೇಲೆ 354 rupees ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ 1 month ಸ್ಟೂಡೆಂಟ್ ಟ್ರಯಲ್ ಪ್ಯಾಕ್ ಕಂಪ್ಲೀಟ್ ಆದ ನಂತರ ಸೊ ಅವ್ರಿಗೆ ಅಪ್ಗ್ರೇಡೇಷನ್ ಹೋಗ್ತೀನಿ ಅಂದ್ರೆ 1 year ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಅವರು ಅಪ್ಗ್ರೇಡೇಷನ್ ಗೆ ಹೋಗ್ತೀನಿ ಅಂದ್ರೆ ಸೊ ಅವ್ರಿಗೆ 1 year ಸಬ್ಸ್ಕ್ರಿಪ್ಷನ್ ಮಾಡೆಲ್ ಆಗಿರ್ಬೋದು, ಪ್ಲಸ್ ಒಂದು ಬೆನಿಫಿಟ್ ಕಾರ್ಡ್ ನಮ್ ಕಡೆಯಿಂದ ಟೋಟಲ್ ಪ್ಯಾಕೇಜ್ ಅಲ್ಲಿ ಅವ್ರಿಗೆ ಸಿಗುತ್ತೆ. ಸೊ ಅದರಲ್ಲಿ 50% ಆಫ್ ದ ಕಮಿಷನ್ ಇನ್ಸೆಂಟಿವ್ ಕ್ಯಾಂಡಿಡೇಟ್ ಗೆ ಸಿಗುತ್ತೆ. ಕ್ಲಿಯರ್? ಇದು ಟ್ರಯಲ್ ಪ್ಯಾಕ್ ಏನಿದೆ, ಟ್ರಯಲ್ ಪ್ಯಾಕ್ ಫುಲ್ ಅಮೌಂಟ್ 354 rupees ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ.
ಎರಡನೇದು ಸ್ಟೂಡೆಂಟ್ 1 ಇಯರ್ ಸಬ್ಸ್ಕ್ರಿಪ್ಷನ್ ಹೋದ್ರೆ 50% ಆಫ್ ದ ಟೋಟಲ್ ಅಮೌಂಟ್ ಫೀಸ್ ಅಮೌಂಟ್ ಏನಿರುತ್ತೆ ಇಟ್ ಡಿಪೆಂಡ್ಸ್. ಯಾಕಂದ್ರೆ ಟೈಮ್ಸ್ ಫೀಸ್ ಅಮೌಂಟ್ ನ ನಾವು ಎಕ್ಸಾಕ್ಟ್ಲಿ ಹೇಳಕ್ ಆಗೋದಿಲ್ಲ. ಇವಾಗ ಯೂಶಲಿ ನಮ್ಗೆ ಮಾರ್ಚ್, ಏಪ್ರಿಲ್, ಮೇ ಏನಿದೆ, ಸೊ ಜೂನ್ ಇಂದ ನಮ್ಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಸಸ್ ಅಲ್ಲಿ ನಮ್ದು ಫ್ಲಕ್ಚುಯೇಷನ್ ಇರುತ್ತೆ, ಬಟ್ ಸ್ಟಿಲ್ ಆ ಟೈಮ್ ಅಲ್ಲಿ ಏನು ಫೀಸಸ್ ಇರುತ್ತೆ ಅಂದ್ರೆ ತುಂಬಾ ಫ್ಲಕ್ಚುಯೇಷನ್ ಏನ್ ಇರೋದಿಲ್ಲ, ಬಟ್ ವಿ ಕೆನಾಟ್ ಪ್ರಿಡಿಕ್ಟ್ ಆನ್ ದ ಫ್ಯೂಚರ್ ಡೆವಲಪ್ಮೆಂಟ್ಸ್. ಸೊ ಹಾಗಾಗಿ ಅದು ಏನ್ ಫೀಸ್ ಅಮೌಂಟ್ ಇರುತ್ತೆ ಆ ಟೋಟಲ್ ಅಮೌಂಟ್ 1 ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಬೇಸಿಸ್ ಮೇಲೆ, ಎಕ್ಸಾಂಪಲ್ ನಾನಿವತ್ತು 4000 rupees ನಮ್ದು ಸಬ್ಸ್ಕ್ರಿಪ್ಷನ್ 1 ಇಯರ್ಗೆ ಚಾರ್ಜ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಯಾರು ಟ್ರಯಲ್ ಪ್ಯಾಕ್ ತಗೊಂಡಿರ್ತಾರೆ ಅವ್ರು ಆಲ್ರೆಡಿ 1 month ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಎನಿಹೌ ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಅಂದ್ರೆ ಜಸ್ಟ್ ನೀವು ಅವರಿಗೆ ಗೈಡ್ ಮಾಡಿ 1 ಇಯರ್ ಸಬ್ಸ್ಕ್ರಿಪ್ಷನ್ ನ ಕ್ಲೋಸ್ ಮಾಡಿದ್ರೆ 2000 rupees ಇನ್ಸೆಂಟಿವ್ ಆಗಿ ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ನೀವು ಆಸ್ ಮೆನಿ ಆಸ್ ಸ್ಟೂಡೆಂಟ್ಸ್ ನ 1 month ಟ್ರಯಲ್ ಪ್ಯಾಕ್ ಗೆ ಆನ್ ಬೋರ್ಡ್ ಮಾಡಿಸಬಹುದು. ವೆರಿ ಸಿಂಪಲ್. ಆನ್ ಬೋರ್ಡ್ ಹೇಗೆ 1 month ಟ್ರಯಲ್ ಪ್ಯಾಕ್ ಗೆ ನೀವು ಆನ್ ಬೋರ್ಡ್ ಮಾಡೋದು ಅಂದ್ರೆ, ಸೊ ನಮ್ಮ ಅಫಿಷಿಯಲ್ ಆಗಿ ನಮ್ಮ ಕಂಪನಿ ಅಕೌಂಟ್ ಏನಿರುತ್ತೆ ಸ್ಕ್ಯಾನರ್, ಅದಕ್ಕೆ 354 rupees ಸ್ಟೂಡೆಂಟ್ ಪೇಮೆಂಟ್ ಮಾಡಿದ ನಂತರ ಅವ್ರಿಗೊಂದು ಗೂಗಲ್ ಫಾರ್ಮ್ ನ ನಾವು ಕಳ್ಸಿಕೊಡ್ತೀವಿ. ಸೊ ನೀವು ಆ ಸ್ಟೂಡೆಂಟ್ ಕಡೆಯಿಂದ ಆ ಗೂಗಲ್ ಫಾರ್ಮ್ ನ ಫಿಲ್ ಅಪ್ ಮಾಡಿಸಿದ್ರೆ ಆ ಸ್ಟೂಡೆಂಟ್ ಐಡಿ ಆಕ್ಟಿವೇಟ್ ಆಗುತ್ತೆ. ಸೊ ಅವರು ನಮ್ಮ ಅಪ್ಲಿಕೇಶನ್ ನ 1 month ಆಕ್ಸೆಸ್ ಮಾಡಬಹುದು. ಸೊ ಅದಾದ ನಂತರ ಸ್ಟೂಡೆಂಟ್ ಐಡಿ ಪೇಡ್ ಸಬ್ಸ್ಕ್ರಿಪ್ಷನ್ ಗೆ ಕನ್ವರ್ಟ್ ಆಗುತ್ತೆ. ಅವ್ರಿಗದು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಅವರು ಸಬ್ಸ್ಕ್ರಿಪ್ಷನ್ ನ ನೀವು ಅವ್ರಿಗೆ ಗೈಡ್ ಮಾಡಬಹುದು ಈಸಿಯಾಗಿ. ಸಪೋಸ್ ಅವರು ಓನ್ ಆಗಿ ಕೂಡ ಆಪ್ಟ್ ಮಾಡ್ಕೊಳ್ಬಹುದು. ಇಟ್ ಡಿಪೆಂಡ್ಸ್ ಲೈಕ್ ದಿಸ್. ಸೊ ಈ ಮೀಟಿಂಗ್ ಅಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಟೂರ್ ಸ್ಟೂಡೆಂಟ್ ಆನ್ ಬೋರ್ಡಿಂಗ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೊಂಡ ನಂತರ ಇನ್ನ 3ನೇ ಆನ್ ಬೋರ್ಡಿಂಗ್ ಇಂದ ನೀವು ಅನ್ಲಿಮಿಟೆಡ್ ಸ್ಟೂಡೆಂಟ್ ಅಡ್ಮಿಷನ್ ಕ್ಯಾಶ್ ಬ್ಯಾಕ್ ಅದು ನಿಮ್ಗೆ ಸಿಗುತ್ತೆ. ಓಕೆ, ಸೊ ಅದಾದ ನಂತರ 1 ಇಯರ್ ಸಬ್ಸ್ಕ್ರಿಪ್ಷನ್ ಮೇಲೆ 50%, ಇದು 100% 354 rupees ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಜೊತೆಗೆ 1 ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಲ್ಲಿ 50% ರೆಫರ್ ಮಾಡಿದವರಿಗೆ ಸಿಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಮತ್ತೆ ಟ್ರೈನಿಂಗು ಮತ್ತೆ ನಿಮ್ಗೆ ಯಾವ ತರ ನಮ್ಗೆ ಬೇಕು ಅಂದ್ರೆ ಅದಕ್ಕೊಂದು ಡೆಡಿಕೇಟೆಡ್ ಟೈಮ್ ನ ಕೊಡ್ತೀವಿ. ಟ್ರೈನಿಂಗ್ ಗೆ ಸಪರೇಟ್ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿರ್ತೀವಿ. ಆ ಮೀಟಿಂಗ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಯಾಕಂದ್ರೆ ಈಗ ಆಲ್ರೆಡಿ ನೀವು ಮೀಟಿಂಗ್ ಅಲ್ಲಿ ಇರೋರು ಕೂಡ ನಮ್ದು ಟ್ರಯಲ್ ಪ್ಯಾಕ್ ನ ಆಕ್ಸೆಸ್ ಮಾಡಬಹುದು. 1 month ನಿಮ್ಗೆ ಟ್ರಯಲ್ ಪ್ಯಾಕ್ ನ ನೀವು ಆಕ್ಸೆಸ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ. ಜೊತೆಗೆ ಇನ್ನ ಬೆಟರ್ ಆಗಿ ಸ್ಟೂಡೆಂಟ್ಸ್ ಗೆ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಜೊತೆಗೆ ಅವರಿಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಅದಾದ ನಂತರ ನಿಮ್ಗೆ ಯಾವ್ದೇ ರೀತಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು, ಕ್ವಾಲಿಫೈ ಆಗೋದಕ್ಕೆ ನಾವು ಮುಂಚೆ ಅಡ್ಮಿಷನ್ಸ್ ಮೇಲೆ ಫೋಕಸ್ ಮಾಡಿ ಅಡ್ಮಿಷನ್ ಆನ್ ಬೋರ್ಡ್ ಮಾಡಿದ ಮೇಲೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಅಂದ್ರೆ 4000 rupees ಸಬ್ಸ್ಕ್ರಿಪ್ಷನ್ ನ ನಿಮ್ಗೆ ಕಂಪ್ಲೀಟ್ ಮಾಡಿದ್ಮೇಲೆ ಕ್ವಾಲಿಫೈ ಆಗ್ತೀರಾ. ಈ ತರದ್ದೆಲ್ಲ ನಾವು ಕಂಡೀಷನ್ಸ್ ನ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಅಫಿಷಿಯಲಿ ಇನ್ ಮುಂದೆ ಯಾರೇ ಆನ್ ಬೋರ್ಡ್ ಆದ್ರೂ ಕೂಡ ಅವರು ಜಸ್ಟ್ 2 ಸ್ಟೂಡೆಂಟ್ಸ್ 354 ಟ್ರಯಲ್ ಪ್ಯಾಕ್ ನ ಅವರು ಆನ್ ಬೋರ್ಡ್ ಮಾಡಿದ್ರು ಕೂಡ ಅವರು ಐದರ್ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ ಆಗಿರ್ಲಿ ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಯಾರನ್ನೇ ಆನ್ ಬೋರ್ಡ್ ಮಾಡಿದ್ರು ಕೂಡ 3ನೇ ಸ್ಟೂಡೆಂಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ ಆನ್ ಬೋರ್ಡಿಂಗ್ಸ್ ಮೇಲೆ ನಿಮ್ಗೆ 354 rupees 100% ಕ್ಯಾಶ್ ಬ್ಯಾಕ್ ಆಗಿ ರಿಟರ್ನ್ ಆಗುತ್ತೆ. ಓಕೆ, ಸೊ ಅದಾದ ನಂತರ ಪ್ರತಿಯೊಬ್ಬರಿಗೂ ಏನ್ ಜವಾಬ್ದಾರಿ ಅಂದ್ರೆ, ಸಪೋಸ್ ಎಕ್ಸಾಂಪಲ್ ಇವಾಗ ಮಾರ್ಚ್ ಅಲ್ಲಿ ನೀವು ಎಷ್ಟು ಟ್ರಯಲ್ ಪ್ಯಾಕ್ ನ ಆನ್ ಬೋರ್ಡ್ ಮಾಡಿರ್ತೀರಾ, ಸೊ ಮಂತ್ ಎಂಡ್ ಆದ ನಂತರ ಅವ್ರದ್ದು ಟ್ರಯಲ್ ಪ್ಯಾಕ್ ಎಕ್ಸ್ಪೈರ್ ಆದ ನಂತರ ಅವರಿಗೆ ಸಬ್ಸ್ಕ್ರಿಪ್ಷನ್ ನ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಳೋದು ಇರುತ್ತೆ. ಎಕ್ಸಾಂಪಲ್ ನೀವೊಂದು ಈ ತಿಂಗಳಲ್ಲಿ ಒಂದು 30 ರಿಂದ 50 ಟ್ರಯಲ್ ಪ್ಯಾಕ್ ನ ಸೇಲ್ ಮಾಡಿದ್ರಿ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಸೊ ಇನಿಷಿಯಲಿ ನೀವು 354 rupees ಟ್ರಯಲ್ ಪ್ಯಾಕ್ ನ ಅನ್ಲಿಮಿಟೆಡ್ ಸ್ಟೂಡೆಂಟ್ಸ್ ನ ಎಕ್ಸಾಂಪಲ್ ಒಂದ್ ತಿಂಗಳಲ್ಲಿ ಒಂದು ಕಡಿಮೆ ಅಂದ್ರೂ ನಿಮ್ಗೆ 354 ಪ್ಯಾಕೇಜಸ್ ಅಂದ್ರೆ ಫೋಕಸ್ ಮಾಡಿದ್ರೆ ನೀವು ಇವನ್ ಸ್ಕೂಲ್ಸ್ ಗೂ ವಿಸಿಟ್ ಮಾಡ್ಬೋದು. ನಿಮ್ಗೆ ಇವನ್ ಟೆಲಿಕಾಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಗೆ ರೀಚ್ ಮಾಡ್ಬೋದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಪ್ರಮೋಟ್ ಮಾಡ್ಕೊಳ್ಬಹುದು. ಸೊ ಅನ್ಲಿಮಿಟೆಡ್ ಸ್ಟೂಡೆಂಟ್ಸ್ ಆನ್ ಬೋರ್ಡಿಂಗ್ಸ್ ಮೇಲೆ ನಿಮಗೆ ಈಸಿಯಾಗಿ 354 rupees ಗೆ 1 month ಟೋಟಲ್ ಟ್ರಯಲ್ ಪ್ಯಾಕ್ ನ ಪ್ರಮೋಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಎಕ್ಸಾಂಪಲ್ ನಿಮಗೆ
ಮಂತ್ಲಿ ಅರೌಂಡ್ 50 ಸ್ಟೂಡೆಂಟ್ಸ್ ಆನ್ ಬೋರ್ಡಿಂಗ್ ನ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳೋಣ. ಈ ತಿಂಗಳಲ್ಲಿ ಮಾರ್ಚ್ ಅಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ ನ ನೀವು ಆನ್ ಬೋರ್ಡ್ ಮಾಡಿದಿರಾ ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಇನ್ಸೆಂಟಿವ್ ಬಂದು 354 ರುಪೀಸ್ ಸಿಗುತ್ತೆ. ಸೊ ಅಲ್ಲಿಗೆ ನಿಮ್ಗೆ 354 ಅಪ್ರಾಕ್ಸಿಮೇಟ್ಲಿ 60 ಇಡ್ಕೊಂತೀನಿ ನಾನು ಡೈಲಿ 2 ಬೇಸಿಸ್ ಮೇಲೆ. ಸೊ 60 ಮಲ್ಟಿ 354 ಅಂದ್ರೆ ಅರೌಂಡ್ 21,000 ರುಪೀಸ್ ಜಸ್ಟ್ ಟ್ರಯಲ್ ಪ್ಯಾಕ್ ಅಲ್ಲಿ ನಿಮ್ಗೆ ಅರ್ನಿಂಗ್ಸ್ ಇರುತ್ತೆ. ಓಕೆ, ಸೊ ಸಪೋಸ್ ನೀವು ಡೈಲಿ 2 ಟ್ರಯಲ್ ಪ್ಯಾಕ್ ನ ನೀವು ಫೋಕಸ್ ಮಾಡಿದ್ರು ಕೂಡ ಮಂತ್ಲಿ ಅರೌಂಡ್ 21K ವರ್ಗುನು ಕೂಡ ಫೋಕಸ್ ಮಾಡ್ಬೋದು. ಸೊ 60 ಸ್ಟೂಡೆಂಟ್ ಟ್ರಯಲ್ ಪ್ಯಾಕ್ ನ ಈ ಮಂತ್ ಅಲ್ಲಿ ತಗೊಂಡಿದ್ದಾರೆ ಅಂದ್ರೆ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಡೆಫಿನೆಟ್ಲಿ ಅದು ಎಕ್ಸ್ಪೈರ್ ಆಗುತ್ತೆ. ಸೊ ಅದು ಎಕ್ಸ್ಪೈರ್ ಆದ ನಂತರ ಮತ್ತೆ ಅವ್ರಿಗೆ 1 ಇಯರ್ ಸಬ್ಸ್ಕ್ರಿಪ್ಷನ್ ನ ತಗೊಂಡ್ರೆ ಏನ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ 1 ವರ್ಷಕ್ಕೆ ಅವರಿಗೆ 4,000 ರುಪೀಸ್ಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಪ್ಲಸ್ ಒಂದು ಬೆನಿಫಿಟ್ ಕಾರ್ಡ್ ಕೂಡ ಸಿಗುತ್ತೆ. ಬೆನಿಫಿಟ್ ಕಾರ್ಡ್ ಅಂತ ಹೇಳಿದ್ರೆ ಕ್ಲಾಸ್ ಫಸ್ಟ್ ಇಂದ 10th ವರ್ಗುನು ಕೂಡ ಇರ್ತಕ್ಕಂಥ ಸ್ಟೂಡೆಂಟ್ ಎಲಿಜಿಬಲ್ ಇರ್ತಾರೆ. ಓಕೆ, ಸೊ ಅದರಲ್ಲಿ 25,000 ರೂಪಾಯಿದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಪರ್ಸನಲ್ ಆಕ್ಸಿಡೆಂಟಲ್ ಕವರೇಜ್ ಇರುತ್ತೆ ಫಾದರ್ ಮದರ್ ಸ್ಟೂಡೆಂಟ್ ಗೆ, ಜೊತೆಗೆ ಹೈಯರ್ ಎಜುಕೇಶನ್ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಇರುತ್ತೆ, ರೆಗ್ಯುಲರ್ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಆಲ್ರೆಡಿ ನಾನು ಅದನ್ನ ವಿಡಿಯೋದಲ್ಲಿ ಶೇರ್ ಕೂಡ ಮಾಡಿದೀವಿ, ಮತ್ತೆ ಡೀಟೇಲ್ಡ್ PDF ಫೈಲ್ ನ ಕೂಡ ನಾನು ಶೇರ್ ಮಾಡ್ತೀನಿ ಮೀಟಿಂಗ್ ಆದ ನಂತರ ಗ್ರೂಪ್ ಅಲ್ಲಿ. ಓಕೆ, ಸೊ ಈ ತಿಂಗಳಲ್ಲಿ ಒಂದು 60 ಸ್ಟೂಡೆಂಟ್ ಟ್ರಯಲ್ ಪ್ಯಾಕ್ ನ ತಗೊಂಡಿದ್ದಾರೆ ನಿಮ್ ಕಡೆಯಿಂದ ಅಂದ್ರೆ ಇಂಡಿವಿಜುವಲ್ ಆಗಿ ನಿಮ್ಗೆ ಅರೌಂಡ್ 21,000 ರುಪೀಸ್ ವರ್ಗುನು ಅರ್ನಿಂಗ್ಸ್ ಆಗಿರುತ್ತೆ ಜಸ್ಟ್ ಟ್ರಯಲ್ ಪ್ಯಾಕ್ ಫೋಕಸ್ ಮಾಡೋದ್ರ ಮೇಲೆ. ಸೊ ನೀವು ಎಷ್ಟು ಜಾಸ್ತಿ ಟ್ರಯಲ್ ಪ್ಯಾಕ್ ಸೇಲ್ ಮಾಡ್ತೀರಾ ಅಷ್ಟು ನಿಮಗೆ ಇನ್ಕಮ್ ಇರುತ್ತೆ. ಓಕೆ, ನಿಮ್ಮ ಅದನ್ನ ಯಾವ ರೀತಿ ಮಾಡೋದು ಅಂದ್ರೆ ನಿಮ್ಗೆ ಅದನ್ನೆಲ್ಲ ಟ್ರೈನಿಂಗ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದಾದ ನಂತರ ಸಪೋಸ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ 60 ಮೆಂಬರ್ಸ್ ಇದಾರೆ ನಿಮ್ ಕಡೆ ಟ್ರಯಲ್ ಪ್ಯಾಕ್ ತಗೊಂಡಿರೋರು. ಸೊ ಅವ್ರನ್ನ ಕನ್ವರ್ಷನ್ ಗೆ ಸಬ್ಸ್ಕ್ರಿಪ್ಷನ್ ಅಂದ್ರೆ 1 ಇಯರ್ ಸಬ್ಸ್ಕ್ರಿಪ್ಷನ್ ನೀವು ಪುಷ್ ಮಾಡೋದಾದ್ರೆ ಒಂದು 50% ಯೂಶಲಿ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು ಆಲ್ರೆಡಿ ಯೂಸ್ ಮಾಡಿರ್ತಾರೆ, ಕ್ಲಾಸಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ನಾವು ಕೊಡ್ತಾ ಇದೀವಿ. ಓಕೆ, ಸೊ ಅದ್ರ ಬೆನಿಫಿಟ್ ನಾನು ಆಲ್ರೆಡಿ ಹೇಳ್ದೆ, ಒಂದ್ ವರ್ಷಕ್ಕೆ 4,000 ಅಷ್ಟೇ ಚಾರ್ಜ್ ಇರುತ್ತೆ, ಪ್ಲಸ್ ಒಂದು ಬೆನಿಫಿಟ್ ಕಾರ್ಡ್ ಅಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ ಗೆ ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಜೊತೆಗೆ ಸ್ಕಾಲರ್ಶಿಪ್ಸ್ ಈ ತರದ ಬೆನಿಫಿಟ್ಸ್ ಗಳು ಸಿಗ್ತಾ ಇರೋದ್ರಿಂದ ಒಂದು 50% ಹಿಡಿದ್ರು ಅರೌಂಡ್ 30 ಸ್ಟೂಡೆಂಟ್ಸ್ ನಿಮ್ಗೆ ಒಂದು ಲಾಸ್ಟ್ ಮಂತ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರು 2,000 ರುಪೀಸ್ ವರ್ಗುನು ಕೂಡ ನಿಮ್ಗೆ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಮೇಲೆ ಸಿಗೋದಾದ್ರೆ ನಿಯರ್ಲಿ 30 ಸ್ಟೂಡೆಂಟ್ಸ್ ಅಡ್ಮಿಷನ್ ಆದ್ರೂ 60,000 ರುಪೀಸ್ ಮಂತ್ಲಿ ಇನ್ಕಮ್ ಆಗುತ್ತೆ. ಅಲ್ಲಿಗೆ 60,000 ಪ್ಲಸ್ ಟ್ರಯಲ್ ಪ್ಯಾಕ್ ಅಲ್ಲಿ 21,000 ಅರೌಂಡ್ 81,000 ವರ್ಗುನು ಕೂಡ ಅರ್ನ್ ಮಾಡ್ಬೋದು. ಕ್ಲೀನ್ ಆಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು 100% ಇನ್ವಾಲ್ವ್ಡ್ ಆಗಿ ವರ್ಕ್ ಮಾಡಿದ್ರೆ. ಓಕೆ, ಸೊ ಅದಕ್ಕೆ ಬೇಕಾದಂತ ಲೀಡ್ಸ್ ಆಗಿರ್ಬೋದು, ಟ್ರೈನಿಂಗ್ ಮೆಟೀರಿಯಲ್ಸ್, ಸಪೋರ್ಟ್ ಎಲ್ಲಾನು ಕೂಡ ಕಂಪ್ನಿಯಿಂದ ಇರುತ್ತೆ. ಓಕೆ, ಸೊ ಇಟ್ ಡಿಪೆಂಡ್ಸ್. ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ನಾನು 30 ಸ್ಟೂಡೆಂಟ್ಸ್ ಆನ್ಯುಯಲ್ ಪ್ಯಾಕೇಜ್ ಹೇಳಿದ್ದೆ, ಟ್ರಯಲ್ ಪ್ಯಾಕೇಜ್ 60 ಇಟ್ಕೊಂಡಿದ್ದೆ. ಓಕೆ, ವರ್ಸ್ಟ್ ಅಂಡ್ ವರ್ಸ್ಟ್ ಕೇಸ್ ನೀವು ಅದನ್ನ 50% ಅಚೀವ್ ಮಾಡಿದ್ರು ನಿಯರ್ಲಿ 40,000 ವರ್ಗುನು ಅರ್ನ್ ಮಾಡ್ಬೋದು. ಇಟ್ಸ್ ಪ್ಯೂರ್ಲಿ ಕ್ಯಾಲ್ಕುಲೇಷನ್ಸ್. ಓಕೆ, ಇದರಲ್ಲಿ ಯಾವ್ದೇ ರೀತಿ ನಾವು ಪ್ರಿಡಿಕ್ಟ್ ಮಾಡ್ತಾ ಹೇಳ್ತಾ ಇಲ್ಲ, ನೀವು ಕರೆಕ್ಟ್ ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿದ್ರೆ ಯು ಕ್ಯಾನ್ ಅರ್ನ್ ಅನ್ಲಿಮಿಟೆಡ್ ಮನಿ. ಇಟ್ ಡಿಪೆಂಡ್ಸ್ ಆನ್ ಯು ಅಲ್ಟಿಮೇಟ್ಲಿ. ಓಕೆ, ಎಸ್, ಐ ಥಿಂಕ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ 354 ರುಪೀಸ್ ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆ ಅಡ್ಮಿಷನ್ ಮಾಡಿಸ್ಕೊಂತೀರಾ. ಅದಾದ ನಂತರ 1 ಮಂತ್ ಅಲ್ಲಿ ಅವ್ರು ಯೂಸ್ ಮಾಡಿರ್ತಾರೆ ಅಂದ್ರೆ ಆ 1 ಮಂತ್ ಅಲ್ಲಿ ನೀವು ಅಟ್ಲೀಸ್ಟ್ ಅವ್ರಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇರ್ಬೇಕಂದ್ರೆ ಹೆಂಗೆ ಅಂದ್ರೆ ಮೆಂಟರ್ಶಿಪ್ ಮಾಡ್ತಾ ಇರ್ಬೇಕು. ಸೊ ಅದಕ್ಕೋಸ್ಕರ ನಾನು ಟೀಮ್ ಲೀಡರ್ಸ್ ನ ಕೂಡ ಆಲ್ರೆಡಿ ಪ್ರಮೋಟ್ ಮಾಡಿ ಆಲ್ಮೋಸ್ಟ್ 140 ಟೀಮ್ ಲೀಡರ್ಸ್ ಇವಾಗ ಟೀಮ್ ಅಲ್ಲಿ ಇದ್ದಾರೆ. ಸೊ ಟೀಮ್ ಲೀಡರ್ಸ್ ಎಲ್ಲರೂ ಕೂಡ ನಿಮ್ಗೆ ಯಾವ್ದೇ ಸ್ಟೂಡೆಂಟ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಅವ್ರನ್ನ ಆನ್ ಬೋರ್ಡ್ ಮಾಡಿದಾಗ ಅವ್ರಿಗೆ ನಿಮ್ಮ ರೆಸ್ಪೆಕ್ಟಿವ್ ಗ್ರೂಪ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಅವ್ರಿಗೆ ಪ್ರಾಪರ್ ಆಗಿ ಅಟ್ಲೀಸ್ಟ್ 2 days 3 days 10 days 15 daysಗೆ ಕರೆಕ್ಟ್ ಆಗಿ ಅವ್ರಿಗೆ ಆಪ್ ನ ಯೂಸೇಜ್ ಬಗ್ಗೆ ಮಾಹಿತಿ ಕೊಡ್ಬೇಕು. ಮತ್ತೆ ನಾವು ಸ್ಟೂಡೆಂಟ್ ನ ಅಡ್ಮಿಷನ್ ಮಾಡಿದ ನಂತರ ಎವ್ರಿ ವೀಕ್ ಪ್ರತಿ ವಾರ ಸ್ಟೂಡೆಂಟ್ ಓರಿಯೆಂಟೇಶನ್ ಕ್ಲಾಸ್ ಇರುತ್ತೆ. ಎಕ್ಸಾಂಪಲ್ ನೀವು ಏನೇ ಸ್ಟೂಡೆಂಟ್ ಗೆ ಹೇಳಿರ್ಬೋದು, ಬಟ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ಆನ್ ಬೋರ್ಡ್ ಆದಂತ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಗೆ ಒಂದು ಓರಿಯೆಂಟೇಶನ್ ಕ್ಲಾಸ್ ಇರುತ್ತೆ ಲೈವ್ ಆಗಿ. ಆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನಮ್ಮ ಅಪ್ಲಿಕೇಶನ್ ಅಲ್ಲಿ 1 hour ಗೂಗಲ್ ಮೀಟ್ ನ ಅಟೆಂಡ್ ಆಗಿ ಅಪ್ಲಿಕೇಶನ್ ಅಲ್ಲಿ ಇರ್ತಕ್ಕಂಥ ಫೀಚರ್ಸ್, ಯಾವ ರೀತಿ ಟೈಮ್ ಟೇಬಲ್ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಓರಿಯೆಂಟೇಶನ್ ಕೊಡ್ತೀವಿ. ಅಂದ್ರೆ ಆಪ್ಸ್ ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ. ಓಕೆ, ಸೊ ಬೇಸಿಕಲಿ ನೀವು ಇವಾಗ ಎಕ್ಸಾಂಪಲ್ ಯಾರೋ ಒಂದು ಪೋಸ್ಟರ್ ನೋಡಿ ಅವ್ರು ಪರ್ಚೇಸ್ ಮಾಡಿರ್ಬೋದು, ಬಟ್ ಅವ್ರಿಗೆ ಯೂಸ್ ಮಾಡೋದು ಹೆಂಗೆ ಅಂತ ಹೇಳಿ ನಾವು ಓರಿಯೆಂಟೇಶನ್ ಕ್ಲಾಸ್ ಅಲ್ಲಿ ಪ್ರತಿ ವಾರ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಗೆ ಗ್ರೂಪ್ ಓರಿಯೆಂಟೇಶನ್ ಕ್ಲಾಸ್ ಇರುತ್ತೆ. ಅದರಲ್ಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಇರ್ತಕ್ಕಂಥ ಫೀಚರ್ಸ್ ಆಗಿರ್ಬೋದು,
ಸಬ್ಜೆಕ್ಟ್ ನ ಯಾವ ತರ ಸ್ಟಡಿ ಮಾಡ್ಬೋದು, ಮತ್ತೆ ಏನೇನ್ ಆಪ್ಷನ್ಸ್ ಗಳಿದೆ. ಓಕೆ, ಅದಾದ ನಂತರ ಸ್ಟೂಡೆಂಟ್ ಗೆ ಲ್ಯಾಂಗ್ವೇಜಸ್ ನ ಹೆಂಗ್ ಚೇಂಜ್ ಮಾಡ್ಕೊಳ್ಬಹುದು, ಮತ್ತೆ ಟೆಸ್ಟ್ ಸೀರೀಸ್ ನ ಹೇಗ್ ಅಟೆಂಡ್ ಮಾಡೋದು, ಏನೇನು ಫೀಚರ್ಸ್, ಎಕ್ಸ್ಟ್ರಾ ಫೀಚರ್ಸ್ ಇದೆ, ಸ್ಕಿಲ್ಸ್. ಅವ್ರಿಗೆ ಯೂಶಲಿ ಫೀಚರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಅವರಿಗೆ ನಾವು ಕ್ಲೀನ್ ಆಗಿ ಆಪ್ ಬಗ್ಗೆ ಡೆಮೋ ಕೊಡ್ತೀವಿ ಆನ್ಲೈನ್ ನಲ್ಲಿ. ಅದು ಆಫ್ಟರ್ ಆನ್ಬೋರ್ಡಿಂಗ್ ಆದಂತ ಸ್ಟೂಡೆಂಟ್ಸ್ ಗಳಿಗೆ ಆ ವೀಕ್ ಅಲ್ಲಿ ಯಾರು ಅಡ್ಮಿಷನ್ ಆಗಿರ್ತಾರೆ ಆ ಮಕ್ಕಳಿಗೆ ಒಂದು ಗ್ರೂಪ್ ಓರಿಯಂಟೇಶನ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಡೀಟೇಲ್ ಆಗಿ. ಓಕೆ, ಎಸ್, ಐ ಥಿಂಕ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಮತ್ತೆ ಎಕ್ಸ್ಟ್ರಾ ನಿಮಗೆ ಟ್ರೈನಿಂಗ್ ಗೆ ಅಂತಾನೆ ಸಪರೇಟ್ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಯಾವುದೇ ನ್ಯೂ ಕ್ಯಾಂಡಿಡೇಟ್, ಸಪೋಸ್ ಇವಾಗ ಎಕ್ಸಾಂಪಲ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಫಸ್ಟ್ ಅವರು ರಿಜಿಸ್ಟರ್ ಆಗ್ಬೇಕು ನಮ್ಮ ಹತ್ರ. ಓಕೆ, 1 ಮಂತ್ ಟ್ರಯಲ್ ಕ್ಲಾಸ್ ಅವರಿಗೆ ಆಕ್ಟಿವೇಟ್ ಆಗತ್ತೆ. ಸೊ ಅದಾದ ನಂತರ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಅದಾದ ನಂತರ ಅವ್ರಿಗೆ ಒಂದೇ ದಿನದಲ್ಲಿ 2 ಅಡ್ಮಿಷನ್ಸ್ ನ ಮಾಡಿ ಕ್ವಾಲಿಫೈ ಆಗಿ 3ನೇ ಅಡ್ಮಿಷನ್ ಇಂದ ಅವರು 354 rupees ಕ್ಯಾಶ್ ಬ್ಯಾಕ್ ತಗೋಬಹುದು. ಸೊ ಪೇಮೆಂಟ್ಸ್ ಎಲ್ಲ ವೀಕ್ಲಿ ಪೇಮೆಂಟ್ಸ್ ಇರುತ್ತೆ. ಓಕೆ, ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಯಾಕೆ ನಿಮ್ಗೆ ಈಸಿಯಾಗಿ ಕ್ಲೋಸ್ ಆಗುತ್ತೆ ಅಂದ್ರೆ, ಸೊ 1 ಮಂತ್ ಏನೇ ಅವ್ರು ಯೂಸ್ ಮಾಡಿರ್ತಾರೆ. ಅದಾದ ನಂತರ ಅವರಿಗೆ ಒಂದ್ ಕಾನ್ಫಿಡೆನ್ಸ್ ಬಂದಿರುತ್ತೆ ಸ್ಟೂಡೆಂಟ್ ಪೇರೆಂಟ್ ಓರಿಯಂಟೇಶನ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಫೀಚರ್ಸ್ ಬಗ್ಗೆ. ಮತ್ತೆ ನಾವು ಕೂಡ ಅವರಿಗೆ ಇನ್ ಡೀಟೇಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿರ್ತೀವಿ. ಓಕೆ, ಸೊ ಆಪ್ ಇಂಪಾರ್ಟೆನ್ಸ್ ಆಗಿರ್ಬೋದು, ವಿಜುವಲ್ ಲರ್ನಿಂಗ್ ಇಂಪಾರ್ಟೆನ್ಸ್, ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೂಲ್ ಅಂಡ್ ಆಪ್ ಬೇಸ್ಡ್ ಲರ್ನಿಂಗ್ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ, ಮತ್ತೆ ಇವತ್ತಿನ ಕಾಂಪಿಟೇಷನ್ ಬಗ್ಗೆ. ಸೊ ಈ ರೀತಿ ಸಾಕಷ್ಟು ವಿಷಯಗಳನ್ನ ನಾವು ಸ್ಟೂಡೆಂಟ್ ಪೇರೆಂಟ್ ಓರಿಯಂಟೇಶನ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿರ್ತೀವಿ. ಓಕೆ, ಸೊ ಅವಾಗ ಅವರಿಗೆ ಒಂದು ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗಿರತ್ತೆ. ಸೊ ಜೊತೆಗೆ ಅವರು ಕೂಡ 1 year ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಡೆಫಿನೆಟ್ಲಿ ಹೋಗೇ ಹೋಗ್ತಾರೆ. ಓಕೆ, ಪ್ರೈಸಸ್ ಪಾಯಿಂಟ್ ಅಲ್ಲಿ ಆಗಿರ್ಬೋದು, ಮತ್ತೆ ಬೆನಿಫಿಟ್ ಕಾರ್ಡ್ ಕೂಡ ಸಿಗುತ್ತೆ 1 year ಸಬ್ಸ್ಕ್ರಿಪ್ಷನ್ ಗೆ ಹೋದಾಗ. ಯಾಕಂದ್ರೆ ಮತ್ತೆ ಇದು ಟ್ರಯಲ್ ಪ್ಯಾಕ್ ಇಂದ್ರೆ 1 time ಮಾತ್ರ ಸ್ಟೂಡೆಂಟ್ಸ್ ಗೆ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಪದೇ ಪದೇ ಬರೋದಿಲ್ಲ. ಈ ಮಂತ್ 354 ಮಾಡಿದೀನಿ, ನೆಕ್ಸ್ಟ್ ಮಂತ್ ಮತ್ತೆ 354. ನೋ, 1 time 354 ಮಾಡ್ಕೊಂಡ್ರು ಅಂದ್ರೆ ನೆಕ್ಸ್ಟ್ ಅವ್ರು 4000 ಗೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಕ್ಲಿಯರ್? ಸೊ ಅಡಿಷನಲ್ ಆಗಿ ಟೀಮಿಗೆ ಟ್ರೈನಿಂಗ್ ಸಂಬಂಧಪಟ್ಟಾಗೆ ನಾವು ಡೆಡಿಕೇಟೆಡ್ ಸೆಷನ್ ನ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ. ಅಂದ್ರೆ ಈಗ ಸಪೋಸ್ ಎಕ್ಸಾಂಪಲ್ ಟೆಲಿಕಾಲಿಂಗ್ ಮಾಡೋ ಕ್ಯಾಂಡಿಡೇಟ್ಸ್ ಇರ್ಬೋದು, ಅವ್ರಿಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು, ಸೊ ಜೊತೆಗೆ ಏನೇನ್ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಳ್ಬಹುದು ಇನ್ನು ಬೆಟರ್ ಆಗಿ ಸ್ಟೂಡೆಂಟ್ ಪೇರೆಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಕ್ಕೆ, ಲೈಕ್ ಒಂದು ಮೆಂಟರ್ಶಿಪ್ ಗೈಡೆನ್ಸ್ ಮಾಡೋದಕ್ಕೆ ಏನೇನ್ ವಿಷಯಗಳು ಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಅಂತ ಸಪರೇಟ್ ಆಗಿ ನಾವು ಟೀಮ್ ಟ್ರೈನಿಂಗ್ ಅಂದ್ರೆ ಕ್ಯಾಂಡಿಡೇಟ್ಸ್, ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಗೆನೆ ಸಪರೇಟ್ ಆಗಿ ಒಂದು ಟ್ರೈನಿಂಗ್ ನ ನಾವು ಆರ್ಗನೈಸ್ ಮಾಡ್ತೀವಿ. ಇನ್ನ ಈವ್ನಿಂಗ್ 7 o'clock ಓನ್ಲಿ ಟ್ರೈನಿಂಗ್ ಇರುತ್ತೆ ಡೈಲಿ. ಓಕೆ, ಸೊ ಅದರಲ್ಲಿ ನಿಮಗೆ ಫರ್ದರ್ ಕಮ್ಯುನಿಕೇಶನ್ಸ್, ರಿಪೋರ್ಟ್ಸ್, ಈ ಮಂತ್ ಇಂದ ರಿಪೋರ್ಟ್ ಗಳ ಬಗ್ಗೆ, ಈ ಡೇ ಇದ ರಿಪೋರ್ಟ್ ಗಳ ಬಗ್ಗೆ, ಸೊ ಅದ್ರ ಬಗ್ಗೆ ಒಂದು ಓವರ್ ಆಲ್ ನಿಮ್ಗೆ ಕನೆಕ್ಟಿವಿಟೀಸ್ ಎಲ್ಲಾನು ಏನೇನ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಈವ್ನಿಂಗ್ 7 o'clock ಮೀಟಿಂಗ್ ಮಾತ್ರ ಇರುತ್ತೆ. ಓಕೆ, ಸೊ ಅದಕ್ ಬಿಟ್ರೆ ಈಗ ನಾವು ರೀಸೆಂಟ್ ಆಗಿ ಸ್ಟೂಡೆಂಟ್ ನ ಕ್ಯಾಂಡಿಡೇಟ್ಸ್ ರೆಗ್ಯುಲರ್ ಆಗಿ ಆನ್ಬೋರ್ಡ್ ಆಗ್ತಾ ಇರ್ತಾರೆ. ಅಂದ್ರೆ ನಮ್ಮಲ್ಲಿ ಉದ್ಯೋಗ ಮೇಳ ಕ್ಯಾಂಡಿಡೇಟ್ಸ್ ಗಳಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಎನ್ಕ್ವೈರೀಸ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಅವ್ರಿಗೆ ಸಪರೇಟ್ ಆಗಿ ಒಂದು ಟ್ರೈನಿಂಗ್ ಮೀಟಿಂಗ್ ನ ಹಾಕೊಂಡಿರ್ತೀವಿ. ಅಂದ್ರೆ ಓರಿಯಂಟೇಶನ್, ಇಂಟ್ರೋ ಓರಿಯಂಟೇಶನ್ ಮೀಟಿಂಗ್. ಓಕೆ, ಸೊ ಅಂದ್ರೆ ಬ್ರೀಫಿಂಗ್ ಇದೆ. ನಾವ್ ಇವಾಗ ಈ 354 rupees ಟ್ರಯಲ್ ಪ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದೇ ವಿಷಯನ, ಮಾಹಿತಿನ ಇನಿಷಿಯಲಿ ಆನ್ಬೋರ್ಡ್ ಆದಂತ ಕ್ಯಾಂಡಿಡೇಟ್ಸ್ಗೂ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ರೀತಿ ಇರುತ್ತೆ. ಓಕೆ, ಸೊ ಐ ಥಿಂಕ್